ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕಿದರೆ ಸಾರು ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಾವಲೋಕ. ರಾತ್ರಿ ಊಟಕ್ಕೆ ಎಂತಾದರೂ ಬಿಸಿ ಬಿಸಿ ಸಾರು ಊಟ ಮಾಡುವ ಅಂತ ಆಗ್ತದೆ. ಅದಕ್ಕೆ ಬೆಸ್ಟ್ ಸಾರು ಅಂದರೆ ಈ ಬೀಟ್ರೂಟ್ ಸಾರು. ಬೇಗ ಆಗ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಕ್ವಿಕ್ ಆಗಿ ಊಟಕ್ಕೆ ಏನಾದರೂ ಆಗಬೇಕು ಅಂದರೆ ಈ ಬೀಟ್ರೂಟ್ ರಸಂ ಮಾಡ್ಬೋದು. ಸಿಪ್ಪೆಲ್ಲ ತೆಗಿಬೇಕು. ಒಳ್ಳೆ ಫ್ರೆಶ್ ಬೀಟ್ರೂಟ್ ಹಾಕ್ಬೇಕು. ಫ್ರಿಜ್ ಅಲ್ಲಿ ಇಡೋದು ಅಥವಾ ಹೊರಗಡೆ ತಂದು 2 ದಿನ ಆದ್ರೆ ಒಳ್ಳೇದಾಗೋದಿಲ್ಲ. ಅವಾಗ ತಂದು ಅವಾಗ ಮಾಡ್ಬೇಕು. ಆತರ ಫ್ರೆಶ್ ಬೀಟ್ರೂಟ್ ಹಾಕ್ಬೇಕು. ಸಿಪ್ಪೆಲ್ಲ ಕ್ಲೀನ್ ಆಗಿ ತೆಗೆದ್ರೆ ಆಯ್ತು. ಮತ್ತೆ ಅದನ್ನ ಮಿಕ್ಸಿ ಮಾಡಬೇಕು. ತುಂಬ ಸಣ್ಣ ಮಾಡೋದು ಬೇಡ, ಯಾಕಂದ್ರೆ ನಾವು ಮಿಕ್ಸಿಲಿ ಅದನ್ನು ಪೇಸ್ಟ್ ಮಾಡ್ತೇವೆ. ಸೊ ಈ ಥರ ಮಾಡಿ ಈಗ ಮಿಕ್ಸಿ ಮಾಡುವ. ಸ್ವಲ್ಪ ನೀರು ಹಾಕೊಳ್ತೇನೆ, ತುಂಬ ಹಾಕೋದು ಬೇಡ. ಫೈನ್ ಆಗಿ ಪೇಸ್ಟ್ ಆಗಬೇಕು. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಇನ್ನಿದೀಗ ಸರಿ ಬೇಯಬೇಕು. ಪಾತ್ರಕ್ಕೆ ಹಾಕಿ ನೀರು ಸೇರಿಸಿ ಹಾಕಿ. ನೀರು ಸೇರಿಸಿ ಹಾಕಿದ್ರೆ ತುಂಬ ವೇಸ್ಟ್ ಆಗಿ ಹೋಗ್ತದೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಅದಿನ್ನು ಮಂದ ಬರ್ತದೆ. ಆಲ್ಮೋಸ್ಟ್ 3 ಗ್ಲಾಸ್ ನೀರು ಹಾಕಿದ್ದೇನೆ ಈಗ ನಾನು. ಅರಿಶಿನ ಹುಡಿ, ಖಾರಕ್ಕೆ 2 ಹಸಿಮೆಣಸು, ಉಪ್ಪು, 1 ತುಂಡು ಬೆಲ್ಲ. ಆಪ್ಷನಲ್ ಅಗೇನ್, ಬಟ್ ಬೆಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಹುಣಸೆ ರಸ. ಸಣ್ಣ ಉರಿಯಲ್ಲಿ ಸಾರು ಹೀಗೆ ಒಂದು 1/4 ಗಂಟೆ ಕುದಿತಾ ಇರಬೇಕು. ಆಗೊಂದು ಒಳ್ಳೆ ಪಾಕ ಆಗ್ತದೆ. ಕುದಿಲಿ ಸ್ವಲ್ಪ ಹೊತ್ತಿಗೆ. ಮುಚ್ಚುದೆಂತ ಬೇಡ, ಬೇಯಲಿಕ್ಕೆಲ್ಲ ಎಂತ ಇಲ್ಲ ಅಲ್ಲಿ ಹೋಳುಗಳು. ಸೊ ಅದು ಕುದಿತಾ ಇರ್ಬೇಕು ಹೀಗೆ. ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಬೆಳ್ಳುಳ್ಳಿ ಒಗ್ಗರಣೆ. ಬೆಳ್ಳುಳ್ಳಿ ಒಂದು 5, ತೆಂಗಿನೆಣ್ಣೆ. ಒಗ್ಗರಣೆ ಸರಿ ಬೀಳಬೇಕು. ಫಸ್ಟ್ ಬೆಳ್ಳುಳ್ಳಿ ಮಾತ್ರ ಸರಿ ಫ್ರೈ ಆಗಬೇಕು, ಕೆಂಪಾಗೋ ತನಕ. ಮತ್ತೆ ಇದಕ್ಕೆ ಸಾಸಿವೆ ಎಲ್ಲ ಹಾಕಬೇಕು. ಮೊದಲೇ ಹಾಕಿದರೆ ಈ ಬೆಳ್ಳುಳ್ಳಿ ಸರಿಯಾಗಿ ಬೇಯುವುದಿಲ್ಲ. ಹಸಿ ಇದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇಂಥ ಸಾರಿಗೆ. ಸೊ ಸರಿ ಬೇಯಲಿ ಅದು ಎಣ್ಣೆಯಲ್ಲಿ. ಅದು ಕೆಂಪಾಗಲಿಕ್ಕೆ ಶುರು ಆದಾಗ ಸಾಸಿವೆ ಮತ್ತು ಈ ಕೆಂಪು ಮೆಣಸು ಹಾಕಬೇಕು. ಪಟಪಟ ಅಂತ ಸಿಡಿತದಲ್ಲ, ಆಗ ನಾವು ಆ್ಯಸ್ ಯೂಶ್ವಲ್ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸಾರಿಗೆ ಘಮ್ ಅಂತ ಒಗ್ಗರಣೆ ಕೊಟ್ಟರೆ ಆಯಿತು. ನೋಡಿ ಎಷ್ಟು ಬೇಗ ಸಾರಾಯಿತು. ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ನಾವೇನು ಟೊಮೆಟೊ ಬೇಡ, ಎಂತ ಬೇಡ, ಬರೀ ಒಂದು ಬೀಟ್ರೂಟ್ ಸಾಕು ಸಣ್ಣದ್ದು. ಸೂಪರಾಗಿ ಆಗ್ತದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಕೆಲವರು ಬೇಯಿಸಿ ಮಾಡ್ತಾರೆ, ಈ ಥರನೂ ಕೂಡ ಮಾಡಲಿಕ್ಕೆ ಆಗ್ತದೆ. ಈ ಥರ ಮಾಡಿದರೆ ಒಂದು ಸರಿ ಕುದಿಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಬರ್ತದೆ, ಅದು ಒಳ್ಳೆಯದಾಗೋದಿಲ್ಲ. ಒಗ್ಗರಣೆ ನಂತರ ಕೂಡ ಅದು 5 ನಿಮಿಷ ಸಿಮ್ಮಲ್ಲಿ ಕುದಿಬೇಕು. ಆಗ ಟೇಸ್ಟ್ ಸೂಪರಾಗಿ ಬರ್ತದೆ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕಿದರೆ ಸಾರು ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಗ್ಯಾಸ್ ಆಫ್ ಮಾಡಿ ಇಡಬೇಕು, ಮತ್ತೆ ಕುದಿಸಬಾರ್ದು. ಇನ್ನೀಗ ಇದು ತುಪ್ಪ ಹಾಕಿ ಬೆಳ್ತಿಗೆ ಅನ್ನಕ್ಕೆ ಸಾರು ಹಾಕಿ ಊಟ ಮಾಡಲೇಬೇಕು. ನನಗೆ ಆಸೆ ಆಗ್ತದೆ. ಈ ಬೀಟ್ರೂಟ್ ಸಾರು ನೋಡಲಿಕ್ಕೆ ಕಲರೇ ಚಂದ, ನೋಡುವಾಗಲೇ ಊಟ ಮಾಡುವ ಅನ್ನಿಸ್ತದೆ. ಯಾರಿಗೆ ಊಟ ಬೇಡ ಅಂದ್ಕೊಂಡವ್ರಿಗೂ ಊಟ ಮಾಡಬೇಕು ಅಂತ ಅನ್ನಿಸ್ತದೆ. ಸೂಪರ್ ಆಗ್ತದೆ. ಸ್ಯಾಟಿಸ್ಫೈಡ್ ಡಿನ್ನರ್. ನೋಡಿದ್ರಲ್ಲ ಬೀಟ್ರೂಟ್ ಸಾರು ಹೇಗೆ ಮಾಡೋದು ಅಂತ. ನೀವು ಕೂಡ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಭಾವಲೋಕದ ಪ್ರಾಡಕ್ಟ್ಸ್ ಬೇಕಾದರೆ ನಮ್ಮ ನಂಬರ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದಕ್ಕೆ ನೀವು ರೀಚ್ ಆಗ್ಬೋದು, ವಾಟ್ಸಪ್ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.